ಹಾಯ್ ಎವ್ರಿವನ್, ಇದು ಸಾಟರ್ಡೇದೆ ಕಂಟಿನ್ಯೂಷನ್ ಲಾಗ್. ಇನ್ನು ದೇವಸ್ಥಾನದಿಂದ ಬರ್ತಾ ಶಾವಂತಿಗೆ ಹೂವೆಲ್ಲ ತುಂಬಾ ಬೆಳೆದಿದ್ದು, ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡ್ವಲ್ಲ, ಅಲ್ಲೇ ಆ ಆಂಟಿ ಕೂಡ ಇದ್ದು ಚೆನ್ನಾಗಿ ಮಾತಾಡ್ಸೋದು ಅಂತ ಹೇಳಿದ್ನಲ್ಲ. ಸೊಪ್ಪು ಕೂಡ ಬೆಳೆದಿದ್ದು, ಪಾಲಕ್ ಸೊಪ್ಪು. ನಾವು ದುಡ್ಡಿಗೆ ಕೇಳಿದ್ವಿ, ಬಟ್ ಅವರು ಇಲ್ಲ ತಗೊಂಡೋಗು ಅಂತ ತುಂಬಾನೇ ಕೊಟ್ಟು ಕಳ್ಸಿದ್ರು. ಕವರ್ ಕೂಡ ಇರ್ಲಿಲ್ಲ, ವೇಲಲ್ಲಿ ಕಟ್ಕೊ ಬಂದಿದ್ದೆ, ತುಂಬಾ ಇತ್ತು. ಸಂಡೇ ಬೇರೆ ಮನೆ ದೇವ್ರಿಗೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ವಿ, ಅದಕ್ಕೆ ಸಾಟರ್ಡೇನ ಮುಗಿಸ್ಬಿಟ್ಟೆ. ಪಾಲಕ್ ಗ್ರೇವಿ ಮತ್ತು ಪಾಲಕ್ ಚಪಾತಿ ಮಾಡಿದ್ದೆ. ತುಂಬ ಸಿಂಪಲ್ಲು. ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡು ತಣ್ಣೀರಲ್ಲಿ ಹಾಕ್ಬಿಟ್ಟು ಸೊಪ್ಪನ್ನ ರುಬ್ಕೊಳ್ಳೋದು. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಕರಿಬೇವು ಜೊತೆಗೆ ಒಂದೇ ಒಂದು ಟೊಮೊಟೊ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೊಳ್ಳಿ. ಅಷ್ಟೇನೆ, ಒಂದು 10 ಮಿನಿಟ್ಸ್ ಕುದಿಸ್ಕೊಂಡ್ರೆ ಮುಗಿಯುತ್ತೆ. ಇನ್ನು ಪಾಲಕ್ ಗ್ರೇವಿ ಜೊತೆ ಪಾಲಕ್